ರಿಸರ್ಚ್ ಸೆಂಟರ್ ಏನು ನಮ್ಮ ಕೊಕೊನಟ್ ರಿಸರ್ಚ್ ಸೆಂಟರ್ ಸಂಶೋಧನಾ ಕೇಂದ್ರ ಏನಿದೆ ನಮ್ಮ ರಾಜ್ಯದಲ್ಲಿ ಅರಸೀಕೆರೆಯಲ್ಲಿದೆ. ಸೊ ಈ ಒಂದು ಅರಸೀಕೆರೆಯಲ್ಲಿ ಇರ್ತಕ್ಕಂಥ ಸಂಶೋಧನಾ ಕೇಂದ್ರ, ಈ ವಿಜ್ಞಾನಿಗಳು, ನಾನು ಇಲ್ಲಿ ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಅನ್ಯತಾ ಭಾವಿಸ್ಬೇಡಿ. ಸೊ ವಾಸ್ತವವಾಗಿ ರೈತರಿಗೆ ಯಾವ ರೀತಿ ಪ್ಲಾಂಟೇಶನ್ ಮಾಡಬೇಕು, ಯಾವ ರೀತಿ ಅದನ್ನ ಡೆವಲಪ್ ಮಾಡಬೇಕು, ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಕಲ್ಟಿವೇಶನ್ಸ್ ಇರ್ಬೋದು, ಅದರದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಮೊದಲಿಂದನೂ ಗೊತ್ತಿತ್ತು. ಅದನ್ನ ಒಂದಿಷ್ಟು ಗೊಂದಲಕ್ಕೆ ಈಡು ಮಾಡಿದ್ದು ಯಾರು? ಅಗೈನ್ ಗವರ್ಮೆಂಟ್ಸ್. ಸೊ ಇಲ್ಲಿ ಸಂಶೋಧನಾ ಕೇಂದ್ರ ಅಂತಕ್ಕಂಥದ್ದು ಕೇವಲ ಮರ ಗಿಡಗಳನ್ನ ಯಾವ ರೀತಿ ಬೆಳೆಸ್ಬೇಕು, ಮತ್ತೆ ಜೊತೆಗೆ ಅದಕ್ಕೆ ಏನು ಪೆಸ್ಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದ್ರ ನಿರ್ವಹಣೆ ಯಾವ ತರ ಇರ್ಬೋದು, ಅದು ಬೇಕು, ನಾನಿಲ್ಲ ಅಂತ ಹೇಳೋದಿಲ್ಲ. ಅದ್ರ ಜೊತೆಗೆ ಬರೀ ಬೆಳೆಸೋದ್ರ ಬಗ್ಗೆ ಒಂದನ್ನೇ ನೋಡಿದಾಗ ಮಾರುಕಟ್ಟೆಯ ಅಧ್ಯಯನ ಮತ್ತೆ ಮಾರುಕಟ್ಟೆಯ ವಿಚಾರಗಳನ್ನ ಯಾರು ಮಾಡ್ಬೋದು? ಸೊ ಇಲ್ಲಿ APMC ಆಗಿರ್ಬೋದು ಅಥವಾ ಮಾರುಕಟ್ಟೆ ಮಂಡಳಿ, ಮಾರಾಟ ಮಂಡಳಿ ಇದೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಸಂಶೋಧನಾ ಕೇಂದ್ರ ಆ ಒಂದು ವಿಚಾರನೂ ಕೂಡ ಗಮನದಲ್ಲಿ ಇಡಬೇಕಲ್ವಾ? ಸೊ ಈಗ ವೆದರ್ ಬೇಸ್ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು 41-42 ಡಿಗ್ರಿ ಸೆಲ್ಸಿಯಸ್ಗೆ ಏನು ನಾವು ಟೆಂಪರೇಚರ್ ಡಿಫಾಲ್ಟ್ ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ವಿಚಾರವನ್ನ ಯಾರು ಗಮನಿಸಬೇಕಾಗಿದ್ದು ಯಾರು? ಸೊ ಬೇಸಿಕಲಿ ಆಮೇಲೆ ಫಾರೆಸ್ಟ್, ನಾನೇನು 1988 ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಬಗ್ಗೆ ನಾನು ಹೇಳಿದೆ, 33% ಆಫ್ ದ ಫಾರೆಸ್ಟ್ ಇದನ್ನ, ಈಗ 20% ಇದೆ ಆ ಒಂದು ಫಾರೆಸ್ಟ್ ಲ್ಯಾಂಡ್. ಸೊ ಇದು ಕೂಡ ಒಂದು ಇಂಪ್ಯಾಕ್ಟ್ ಆಗಿದೆ ಅಂತಕ್ಕಂಥದ್ದು. ಇದೆಲ್ಲ ಸರ್ಕಾರದ ಒಂದಿಷ್ಟು ವಿಚಾರಗಳಾದ್ರೆ, ನಮ್ಮ ರೈತನ ಒಂದು ವಿಚಾರಗಳನ್ನು ಮಾತನಾಡಿದ್ದೀನಿ, ಸರ್ಕಾರದ ಒಂದು ವೈಫಲ್ಯತೆಗಳನ್ನು ಮಾತನಾಡಿದ್ದೀನಿ. ಸೊ ಇಲ್ಲಿ ಸಂಶೋಧನಾ ವಿಜ್ಞಾನಿಗಳು ಎರಡನ್ನೂ ಕೂಡ ರೆಕಾರ್ಡ್ಸ್ ಗಳನ್ನ ಇಟ್ಟು ಆ ಸರ್ಕಾರದ ಮುಂದೆ ಇಡಬೇಕು, ಅಥವಾ ಇಟ್ಟಿದ್ದಾರಾ ಗೊತ್ತಿಲ್ಲ. ಸೊ ಸಂಶೋಧನಾ ಕೇಂದ್ರ ಕೇವಲ ಒಂದು ಬೆಳವಣಿಗೆಗೆ ಅಷ್ಟೇ ಅಲ್ಲದೆ ಒಂದು ಮಾರುಕಟ್ಟೆ ಮತ್ತು ಮಾರಾಟದ ಒಂದು ವಿಚಾರಕ್ಕೂ ಕೂಡ, ಪ್ರೊಡಕ್ಟಿವಿಟಿ ಇದಕ್ಕೂ ಕೂಡ ಸಾಕಷ್ಟು ವಿಚಾರಗಳು ಇರಬೇಕು, ಮತ್ತೆ ಎಲ್ಲದನ್ನು ಕೂಡ ಗಮನಿಸಬೇಕು. ಸೊ ಅಫಿಷಿಯಲಿ ನಮ್ಮ ಒಂದು ತಿಪ್ಟೂರು ಕೊಬ್ರಾ ಅಥವಾ ಬಾಲ್ ಕೊಬ್ರಾ ನಾವು ಮಾತಾಡ್ತೀವಿ, ಅಥವಾ ತಾಲ್ ವೆರೈಟಿ ಏನಿದೆ ಹೇಳ್ತೀವಿ, ಅಫಿಷಿಯಲಿ ರೆಕಾರ್ಡ್ಸ್ ಇಲ್ಲ ಅಂತಕ್ಕಂಥದ್ದು ಒಂದು ವಿಷಾದನೀಯ ಸಂಗತಿ. ದಯವಿಟ್ಟು ಇದ್ರ ಬಗ್ಗೆ ಪರಿಶೀಲಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಬೇಡಿಕೆ, ಮನವಿ ತೆಂಗು ಬೆಳೆಗಾರರ ಪರವಾಗಿ. ಅಂದ್ರೆ ಇದು ಸಾಕಷ್ಟು ಜನ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿದಾಗ ಅಫಿಷಿಯಲ್ ಡಾಕ್ಯುಮೆಂಟ್ರೀಸ್ ಎಲ್ಲೂ ಇಲ್ಲ, ಬರೀ ಜಸ್ಟ್ ಮಾತನಾಡ್ತಿದೀವಿ ಅಂತ ಹೇಳಿದಾಗ ಈ ಒಂದು ವಿಚಾರವನ್ನ ಕಂಡು ಬಂದಿದ್ದು. ದಯವಿಟ್ಟು ಇದ್ರ ಬಗ್ಗೆ ಪರಿಶೀಲಿಸಿ, ಅಥವಾ ನಿಮಗೆ ಏನಾದರೂ ಗೊತ್ತಿದ್ರೆ ವ್ಯೂವರ್ಸ್ಗಳಿಗೆ ಯಾರಿಗಾದ್ರು ಅಥವಾ ನಮ್ಮ ರೈತ ಬಾಂಧವರು ಗೊತ್ತಿದ್ರೆ ಖಂಡಿತ ಕಾಮೆಂಟ್ ಮುಖಾಂತರ ತಿಳಿಸಿ.